ರೀ ಇಲ್ಲಿ ಯಾಕೆ ಬರೋದಕ್ಕೆ ಹೋದ್ರೆ? ಫೋನಲ್ಲಿ ಹೇಳಿದ್ದೆ ತಾನೆ ಏನಿದ್ರು ಫೋನಲ್ಲೇ ಮಾತಾಡಬೇಕು ಅಂತ. ಇಲ್ಲಿಗೆ ಯಾಕೆ ಬಂದ್ರಿ? ನಾನೇ ಮನೆ ಹತ್ರ ಬರ್ತಿದ್ದೆ. ಸರ್ ನೀವು ಸರಿಯಾಗಿ ಫೋನಲ್ಲಿ ಮಾತಾಡೋದೇ ಇಲ್ವಲ್ಲ, ಅದಕ್ಕೆ ಮನೆ ಹತ್ರನೇ ಹುಡ್ಕೊಂಡು ಬಂದೆ. ಸರಿ, ಈಗ ನನ್ನ ಜೊತೆ ಬನ್ನಿ ಸರ್. ಹಂಗೆಲ್ಲ ಆಗಲ್ಲ ರೀ. ಮನೆಯವ್ರು ನೋಡಿದ್ರೆ 108 ಪ್ರಶ್ನೆ ಮಾಡ್ತಾರೆ, ಏನಂತ ಉತ್ತರ ಕೊಡೋದು? ಇಲ್ಲ ಆಗಲ್ಲ, ನೀವು ನಡೀರಿ. ಇಲ್ಲ ಸರ್, ಇದು ತುಂಬ ಮುಖ್ಯವಾದ ವಿಷಯ. ಏನ್ರಿ ಅಂತ ವಿಷಯ? ಅದೇ ಸರ್, ನೀವು ಇದ್ದಕ್ಕಿದ್ದಾಗೆ ಕೆಲಸದಿಂದ ತೆಗೆದ್ರಲ್ಲ, ಆ ವಾಚ್ಮೇನು ನಿಮ್ಮನ್ನು ನೋಡ್ಬೇಕಂತ ಇಲ್ಲಿಗೆ ಬಂದಿದ್ದಾರೆ. ಇಲ್ಲೇ ಪಕ್ಕದ ಕ್ಲಾಸಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನೀವು ಬಂದು ಮಾತಾಡ್ಸಿದ್ರೆ ಚೆನ್ನಾಗಿರೋದು ಸರ್. ಅವ್ರನ್ನ ಯಾಕೆ ಎಲ್ಲಿ ಕರ್ಕೊಂಬರೋದಕ್ಕೆ ಹೋದ್ರಿ? ನಾನು ಅವತ್ತೇ ಹೇಳಿದ್ದೀನಿ ತಾನೆ, ಅವರು ಕೆಲ್ಸಕ್ಕೆ ಬರೋದು ಬೇಡ, ಅವ್ರ ಕೆಲಸದಿಂದ ತೆಗೆದಾಕಿದ್ದೀನಿ ಅಂತ. ಮತ್ತೆ ಯಾಕೆ ಕರ್ಕೊಂಬಂದ್ರಿ? ಆಗ ಹೇಳಿದ್ರೆ ಹೇಗೆ ಸರ್? ಅವ್ರು ತುಂಬ ಒಳ್ಳೆಯವರು ಸರ್. ಏನೋ ಅವ್ರ ಮನೇಲಿ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ರಜಾ ಹಾಕಿದ್ರು ಹೊರತು ಬೇರೆ ವಿಷಯಕ್ಕಲ್ಲ ಸರ್. ಅಷ್ಟಕ್ಕೆಲ್ಲ ಕೆಲಸದಿಂದ ತೆಗೆದ್ರೆ ಅವ್ರ ಜೀವನ ನಡೆಯೋದು ಹೇಗೆ ಸರ್? ಪ್ಲೀಸ್ ಸರ್, ಒಂದೇ ಒಂದು ಸಲ ಅವ್ರ ಹತ್ರ ಮಾತಾಡಿ. ಆಗಲ್ಲ ರೀ, ಹಾಗೆಲ್ಲ ಮಾತಾಡೋಕ್ಕಾಗಲ್ಲ. ಅವ್ರು ಯಾರು ಗೊತ್ತೇನ್ರಿ? ಅವರು ನಮ್ಮಪ್ಪ. ಏನು ಸರ್ ಹೇಳ್ತಿದ್ರ ನೀವು? ಅವ್ರು ನಿಮ್ಮಪ್ಪನ? ಹೌದು ರೀ. ಅವರು ನನ್ನ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ನಂದೇ ಮನೆ ಅಂತ ಗೊತ್ತಾದ್ರೆ ಹೇಗಿರುತ್ತೆ ಹೇಳಿ? ಮತ್ತೆ ಅವ್ರ್ಯಾಕೆ ನಿಮ್ಮ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿದ್ದೀರಾ? ಅದೆಲ್ಲ ನಿಮ್ಗೆ ಯಾಕ್ರಿ? ಮೊದಲು ಏನಾದರೂ ಒಂದು ಹೇಳಿ ಅವ್ರನ್ನ ಇಲ್ಲಿಂದ ಕಳಿಸಿ ಕೊಡಿ. ಅದು ಏನು ಹೇಳಿದ್ರು ಸರ್? ಮತ್ತೆ ನೀವು ಕೆಲಸ ಕೊಡ್ತಿರೋ ನಂಬಿಕೆ ಮೇಲೆ ಬಂದಿದ್ದಾರೆ. ಹೇಳಿದ್ರಿ ಅವ್ರು ನಮ್ಮಪ್ಪ ಅಂತ. ನೋಡಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅದು ನನ್ನ ಮನೆ ಅಂತ ಗೊತ್ತಾಗ್ಬಾರ್ದು. ನನ್ನ ಹೆಸರು ಹೇಳಂಗಿಲ್ಲ ನೀವು, ಆಯ್ತಾ? ಕಳಿಸಿ ನೋಡಿ. ಹೊಡಿರ್ಬೇಕು. ಸರಿ ಸರ್. ಪೊಲೀಸ್ ಅವ್ರು ಏನಾರ ಆ CCTV ತೆಗೆಸ್ಬಿಟ್ರೆ, ಮೇಡಮ್ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ, ಅಯ್ಯೋ ದೇವ್ರೆ, ನಾನು ಏನು ಮಾಡಪ್ಪ? ಸಿದ್ದು ಅವರೇ, ಏನಾಯ್ತು? ಮತ್ತೆ ಜ್ವರ ಬಂತಾ? ಏನಿಲ್ವಲ್ಲ, ಆದರೂ ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಹಂಗೇನಿಲ್ಲ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ನೀವು ಮೊದಲಿನ ಥರ ಪಟಪಟ ಅಂತ ಮಾತಾಡಿ ಏನಾದರೂ ಒಂದು ಕೀಪ್ಲೆ ಮಾಡಿಕೊಂಡು ನಗ್ನಗ್ತಾನೇ ಇದ್ರಿ. ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿದ್ದೀರಾ. ಏನಾಯಿತು? ನಿಮ್ಮನ್ನು ಹೀಗೆ ನೋಡೋಕೆ ನಂಗೆ ತುಂಬ ಬೇಜಾರಾಗ್ತಿದೆ. ಅಯ್ಯೋ ಹಂಗೇನಿಲ್ಲ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ನನಗಿಷ್ಟು ಗೊತ್ತಾಗಲ್ವಾ ನೀವು ಹೇಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈಗೀಗ ನೀವು ನಗ್ತಾನೇ ಇಲ್ಲ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಇರ್ತೀರಾ. ಮೇಡಮ್ ಅವರೇ, ನನ್ನ ನಗುನ ಬಯಸ್ತಾ ಇದ್ದೀರಿಯಾ? ನೋಡಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀವೇನೂ ಹೇಳ್ತಿಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಂದರೆ ನನ್ನ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಅಯ್ಯೋ, ನನ್ನ ಮನಸ್ಸಲ್ಲಿ ಇರೋದು ಎಷ್ಟು ಭಾರ ಆಯ್ತದೆ ಅಂತ ನಾನು ನಿಮ್ಗೆ ಹೆಂಗೆ ಹೇಳಿ ಮೇಡಮ್ ಅವರೇ? ನೀವು ಹೀಗಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಸಿದ್ದು ಅವರೇ. ನೀವು ಮೊದಲಿನ ಹಾಗೆ ನಗ್ನಗ್ತಾ ಇದ್ರೇ ಚಂದ. ಅಯ್ಯೋ ಮೇಡಮ್ ಅವರೇ, ನನ್ನ ಬಗ್ಗೆ ನೀವೇ ಯಾಕೆ ತಲೆ ಕೆಡಿಸ್ಕೊತೀರಿ? ಸುಮ್ಮನೆ ನಿಮ್ಮ ಮನ್ಸಿಗೂ ನೆಮ್ಮದಿ ಇಲ್ದಂಗೆ ಆಯ್ತದೆ. ನೀವು ಆರಾಮಾಗಿರಿ. ನೀವು ಹೀಗಿದ್ರೆ ನಾನು ಹೇಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ ಹೇಳಿ? ಅಲ್ಲ ಮೇಡಮ್ ಅವರೇ, ನೀವು ಯಾಕೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಿ? ನಾನು ಬೇಜಾರಾಗಿದ್ರೆ ನೀವು ಯಾಕೆ ನೊಂದ್ಕೋತೀರಿ? ಅಲ್ಲ ಸಿದ್ದು ಅವರೇ, ನೀವು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ನಾನು ನಿಮಗೆ ಇಷ್ಟು ಮಾಡದೇ ಇದ್ದರೆ ಹೇಗೆ? ನೋಡಿ, ಮನೇಲಿ ಎಲ್ಲರೂ ಒಂಥರ ಮಾತಾಡ್ತಿದ್ದಾರೆ, ಈಗ ನಾನು ಹಾಗೆ ನಡ್ಕೊಂಡ್ರೆ ಸರಿ ಹೋಗುತ್ತಾ? ಮನುಷ್ಯ ಅಂದಮೇಲೆ ಮನುಷ್ಯನ್ಗೆ ಆಗಬೇಕಲ್ವಾ? ಇರಿ, ನಾನು ನಿಮಗೆ ಕುಡಿಯೋಕೆ ಏನಾದರೂ ತೊಗೊಂಬರ್ತೀನಿ. ಯಾಕೆ ಮೇಸ್ತ್ರಿ ಏನು ಮಾತಾಡ್ತಾ ಇಲ್ಲ? ಓನರ್ ಏನಂದ್ರು? ಏನು ಹೇಳ್ತಾರಣ್ಣ, ನೀವು ಕೆಲ್ಸಕ್ಕೆ ಬರೋದು ಬೇಡ ಅಂತಿದ್ದಾರೆ. ನಾನು ಎಷ್ಟೋ ಹೇಳಿ ನೋಡಿದೆ, ಬೇಡ ಅನ್ನೋದು ಬಿಟ್ಟು ಬೇರೆ ಮಾತೇ ಬರ್ತಿಲ್ಲ. ಯಾಕಂತೆ ಮೇಸ್ತ್ರಿ? ನಾನೇನಾದ್ರೂ ರಜಾ ಹಾಕ್ತೆ ಅಂತನಾ, ಅಥವಾ ಅಡ್ವಾನ್ಸ್ ಪೇಮೆಂಟ್ ಬೇಕಂತ ಕೇಳಿದಕ್ಕೆ ಏನಾದ್ರು ಬೇಜಾರು ಮಾಡ್ಕೊಂಡ್ರಾ? ಯಾಕಂತೆ ಮೇಸ್ತ್ರಿ? ಮೇಸ್ತ್ರಿ ಒಂದು ಕೆಲಸ ಮಾಡೋಣ, ಹೇಗೂ ಇಲ್ಲೇ ಇದ್ದಾರಲ್ಲ, ನಾನೇ ಒಂದು ಮಾತು ಕೇಳ್ತೀನಿ ಬಾ. ಬೇಡ ಸೀನಣ್ಣ, ನೀವು ಮನೆ ಹತ್ರ ಹೋದ್ರು ಅಷ್ಟೇ, ಎಷ್ಟೇ ಬೇಡ್ಕೊಂಡ್ರು ಅಷ್ಟೇ. ವಯಸ್ಸಾದ ಅಪ್ಪ ಅಮ್ಮ ಕಷ್ಟಪಡ್ತಿದ್ರು, ಕನಿಕರ ತೋರಿಸ್ದಿರೋ ಈ ಕಾಲದಲ್ಲಿ ಕೆಲಸದವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾರೆ ಹೇಳಿ? ಒಂದು ಕೆಲಸ ಮಾಡಿ, ಆಟೋನೇ 1-2 ಅವರ್ ಹೆಚ್ಚಿಗೆ ಓಡಿಸಿ ಅದರಲ್ಲೇ ಸಂಪಾದನೆ ಮಾಡಿ.
ಯಾಕೆ ಇಂಥವ್ರನ್ನೆಲ್ಲ ಕೈ ಕಾಲು ಹಿಡಿಬೇಕು ಹೇಳಿ? ಆಗಲ್ಲ ಮೇಸ್ತ್ರಿ. ರಾತ್ರಿ ಹೊತ್ತು ಆಟೋ ಓಡಿಸೋದು ನನ್ನ ಹೆಂಡತಿಗೆ ಇಷ್ಟ ಇಲ್ಲ. ಮೇಲಾಗಿ ರಾತ್ರಿ ಹೊತ್ತು ಆ ಕಣ್ಣಿಗೆ ಕನ್ನಡಕಕ್ಕೆ ಬೆಳಕು ಹೊಡೆದಂಗೆ ಆಗುತ್ತೆ. ನನ್ನ ಕೈಲೂ ಆಟೋ ಓಡ್ಸೋಕ್ಕಾಗಲ್ಲ. ಅದಕ್ಕೇನೆ ಈ ಕೂತ್ಕೊಂಡು ಮಾಡೋ ಕೆಲಸ ಒಪ್ಕೊಂಡಿದ್ದು. ಸರಿ ಬಿಡೋಣ, ನನಗೆ ಬೇರೆ ಯಾವುದಾದ್ರು ಕೆಲಸ ಗೊತ್ತಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿ ತನಕ ನಾನೇನಾದರೂ ಕೆಲಸ ಮಾಡಲೇಬೇಕು ಮೇಸ್ತ್ರಿ. ಸುಮ್ಮನೆ ಕೂತ್ಕೊಳ್ಳಂಗೆ ಇಲ್ಲ. ಹಾಗಾದ್ರೆ ಮನೆಯವ್ರ ಹತ್ರನೇ ಇನ್ನೊಂದ್ಸಲ ಮಾತಾಡಿ ಸಾಧ್ಯವಾದಷ್ಟು ಆಟೋ ಓಡಿಸ್ತೀನಿ ಅಂತ ಹೇಳಿ ಒಪ್ಸಿ. ಯಾರೋ ಕೈ ಕೆಳಗಡೆ ದುಡಿಯೋಕ್ಕಿಂತ ನಮ್ಮ ಕೈ ಕೆಳಗಡೆ ಇರೋ ಕೆಲಸ ನಂಬ್ಕೊಳ್ಳೋದು ಒಳ್ಳೇದಲ್ವಾ? ಸರಿ ಮೇಸ್ತ್ರಿ, ಮನೆಯಲ್ಲಿ ಇನ್ನೊಂದ್ಸಲ ಮಾತಾಡಿ ನೋಡ್ತೀನಿ. ಮೇಸ್ತ್ರಿ, ಓನರು ಇಲ್ಲಿ 3ನೇ ಕ್ಲಾಸಲ್ಲಿ ಇರೋದು ಅಂದ್ಯಾ? ಎಲ್ಲಿ ಬರುತ್ತೆ ಹೇಳೋ ಕರೆಕ್ಟಾಗಿ? ಅಣ್ಣ, ಅದು 3 ಅಲ್ಲ, 4ನೇದೋ 5ನೇದೋ ಇರಬೇಕು. ಅವ್ರ ಫ್ರೆಂಡ್ ಮನೇಲಿ ಬಾಡಿಗೆಗಿದ್ದಾರೆ. ಓ, ಹಾಗಿದ್ರೆ ಅವ್ರು ನಂಗೆ ಪರಿಚಯ ಇರಲ್ಲ. ಹಂಗಾದ್ರೆ ನಮ್ಮ ಮನೆಯವ್ರಿಗೆ ಹೇಳೋ ಸಾಧ್ಯತೆನೂ ಇರಲ್ಲ. ಅಬ್ಬಾ, ಸದ್ಯ ಬಚಾವಾದೆ. ಸರಿ ಅಣ್ಣ, ನಾನು ಬರ್ತೀನಿ. ಬೇರೆ ಕೆಲಸ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ. ಹಂಗೆ ಹೋಗ್ತಾರ? ನನ್ನ ಕೆಲ್ಸಕ್ಕಾಗಿ ಬಂದಿದ್ಯಾ? ನಡಿ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಇಲ್ಲ ಸಿರಣ್ಣ, ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ನಾನು ಹೋಗ್ತೀನಿ. ಹಿಂಗೆ ಹೇಳಿದ್ರೆ ಹಿಂಗೆ ಮೇಸ್ತ್ರಿ, ನಾನು ಡ್ರಾಪ್ ಮಾಡ್ತೀನಿ, ನಡಿಯಪ್ಪ. ಇಲ್ಲ ಸಿರಣ್ಣ, ಪರವಾಗಿಲ್ಲ, ನಾನು ಇನ್ನೊಂದ್ಸಲ ನಿಮ್ಗೆ ಸಿಗ್ತೀನಿ ನಾನು. ಹೌದಾ? ಬೇಜಾರಿಲ್ಲ ತಾನೆ? ನನಗೇನು ಕೆಲಸ ಇಲ್ಲ, ಡ್ರಾಪ್ ಮಾಡಿ ಬರ್ತಿದ್ದೆ. ಇಲ್ಲ ಸಿರಣ್ಣ, ನನಗೆ ಬೇರೆ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಸರಿ ಮೇಸ್ತ್ರಿ.